ಕನ್ನಡ ಕಾರ್ಟೂನ್ ವಿಡಿಯೋಸ್ಗೆ ಸ್ವಾಗತ. ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ ಒಂದು ಕತೆ ಇದೆ, ಅದನ್ನು ನೋಡ್ಕೊಂಬರೋಣ ಬನ್ನಿ. ಒಂದು ಕಾಡಿನಲ್ಲಿ ಆನೆ ಒಂದು ಸಿಕ್ಕಿದ್ದ ಎಲ್ಲ ಪ್ರಾಣಿಗಳನ್ನು ಹಿಂಸಿಸುತ್ತಾ ಇತ್ತು. ಕಂಡ ಪ್ರಾಣಿಗಳನ್ನೆಲ್ಲ ಕೊಲ್ಲುತ್ತಿತ್ತು. ಹೀಗೆ ಆ ಆನೆಗೆ ಸಿಕ್ತು ಅನೇಕ ಪ್ರಾಣಿಗಳ ಸತ್ತ ಹೋದವು. ಆ ಆನೆ ಪ್ರಾಣಿಗಳೆಲ್ಲ ಸಭೆ ಸೇರಿ ಆನೆಯ ಹಾವಳಿಯಿಂದ ಪಾರಾಗಲು ಒಂದು ಉಪಾಯವನ್ನು ಯೋಚಿಸಿದವು. ಪ್ರಾಣಿಗಳೆಲ್ಲ ಒಂದಾಗಿ ಆನೆಯ ಬಳಿ ಬಂದು, ನೀನೇ ನೋಡು ನಮ್ಮ ಕಾಡಿನ ರಾಜನೆಂದು ಹೇಳಿದವು. ಆಗ ಆನೆ ಅದಕ್ಕೆ ಒಪ್ಪಿ ಹೆಮ್ಮೆಯಿಂದ ಬಿಗಿತು. ಹೀಗಿರುವಾಗ ಪ್ರಾಣಿಗಳೆಲ್ಲ ಸೇರಿ ಮೊದಲೇ ಒಂದು ಸ್ಥಳದಲ್ಲಿ ಕೆಸರಿನ ಹೊಂಡವನ್ನು ಸಿದ್ಧ ಮಾಡಿದವು. ಆ ಹೊಂಡದಲ್ಲಿ ಮೇಲೆ ಮರದ ರೆಂಬೆ ಕೊಂಬೆಗಳನ್ನು ಹಾಕಿ ಮರ ಮಾಡಿದವು. ಮರೆಯಿಂದ ಸಿಂಹಾಸನವನ್ನು ಮಾಡಿಬಿಟ್ಟ ಆನೆಯು ಪಟ್ಟಾಭಿಷೇಕಕ್ಕಾಗಿ ಬೇಕೆಂದು ಕರೆತಂದರು. ಪ್ರಾಣಿಗಳು ಈ ತಂತ್ರ ಅರಿಯದ ಆನೆ ಗಂಭೀರವಾಗಿ ಆ ಸ್ಥಳಕ್ಕೆ ನಡೆಯಿತು. ಮೆಚ್ಚಿದ ಕೆಸರಿನ ಹೊಂಡದಲ್ಲಿ ಆನೆಯು ಬಿದ್ದು ಬಿಟ್ಟಿತು. ಎಲ್ಲ ಪ್ರಾಣಿಗಳು ಸೇರಿ ಆನೆ ಹೊಂಡದಿಂದ ಬರದಂತೆ ನೋಡಿಕೊಂಡವು. ಕೆಸರಿನಲ್ಲಿ ಸಿಕ್ಕಿಕೊಂಡ ಆನೆ ಹೊರಕ್ಕೆ ಬರಲಾರದೆ ಹಸಿವಿನಿಂದ ಒದ್ದಾಡಿ ಸತ್ತು ಹೋಯಿತು. ಎಲ್ಲ ಪ್ರಾಣಿಗಳು ಆನೆಯ ಸಾವಿನಿಂದ ಸಂತಸಗೊಂಡು ಅಪಾಯ ಬಂದಾಗ ಉಪಾಯದಿಂದ ಪಾರಾಗಬೇಕು ಎಂದು ಗುಣಪಾಠವು ತಿಳಿದುಕೊಳ್ಳುತ್ತೇವೆ. ಇದು ಇಂದು ಉಪಾಯ ಬಲ್ಲವನಿಗೆ ಅಪಾಯವಿಲ್ಲದ ಗಾದೆ ಮಾತು ಆಗಿದೆ.